ಒಬ್ಬ ಒಳ್ಳೆ ಲೀಡರ್ ಯಾರು ಅಂತ ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಲ್ವಾ? ಅವರನ್ನ ನೋಡಿದ್ರೆ ಒಂದು ರೀತಿ ಫೀಲ್ ಆಗತ್ತೆ. ಆದ್ರೆ ಬರೀ ಈ ಗಟ್ ಫೀಲಿಂಗ್ ಇಟ್ಕೊಂಡು ಒಂದು ಬಿಸ್ನೆಸ್ ಯಶಸ್ಸನ್ನ ಅಳಿಯೋಕೆ ಆಗತ್ತಾ? ಖಂಡಿತ ಇಲ್ಲ. ಹಾಗಾದ್ರೆ ಲೀಡರ್ಶಿಪ್ನ ನಿಜವಾದ ವ್ಯಾಲ್ಯೂ ಏನು ಅಂತ ಅಳಿಯೋದು ಹೇಗೆ? ಬನ್ನಿ ಈ ವಿಷಯದ ಬಗ್ಗೆ ಡೇಟಾ ಇಟ್ಕೊಂಡು ಉತ್ತರ ಹುಡುಕೋಣ. ಸರಿ, ಹಾಗಾದ್ರೆ ಮುಖ್ಯ ಪ್ರಶ್ನೆಗೆ ಬರೋಣ. ಒಬ್ಬ ವ್ಯಕ್ತಿಯನ್ನ ನಿಜವಾಗಿಯೂ ಒಬ್ಬ ಗ್ರೇಟ್ ಲೀಡರ್ ಅಂತ ಹೇಳೋಕೆ ಕಾರಣ ಏನು? ಅದಕ್ಕಿಂತ ಮುಖ್ಯವಾಗಿ ಆ ಗುಣಗಳನ್ನ ನಂಬರ್ಗಳಲ್ಲಿ ಅಂದ್ರೆ ಸಂಖ್ಯೆಗಳಲ್ಲಿ ಅಳೆಯೋದು ಹೇಗೆ ಸಾಧ್ಯ? ಮುಂಚೆಲ್ಲ ಹೇಗಿತ್ತು ಅಂದ್ರೆ ನಮ್ಮ ಮ್ಯಾನೇಜರ್ ಸೂಪರ್ ಅನ್ನೋ ಒಂದು ಫೀಲಿಂಗ್ ಇದ್ರೆ ಸಾಕಿತ್ತು, ಅದೇ ದೊಡ್ಡ ಸರ್ಟಿಫಿಕೇಟ್. ಆದರೆ ಈಗ ಹಾಗಲ್ಲ, ಕಾಲ ಪೂರ್ತಿ ಬದಲಾಗಿದೆ. ಯೋಚನೆ ಮಾಡಿ, ಒಂದು ಟೀಮ್ನಿಂದ ಜನ ಜಾಸ್ತಿ ಹೊರಗೋಗ್ತಾ ಇದ್ರೆ ಅಥವಾ ಎಂಪ್ಲಾಯೀಸ್ ಸರ್ವೆಯಲ್ಲಿ ಸ್ಕೋರ್ಸ್ ಕಮ್ಮಿ ಆಗ್ತಾ ಇದ್ರೆ ಅದು ನೇರವಾಗಿ ಏನನ್ನು ಸೂಚಿಸುತ್ತೆ? ಅಲ್ಲಿ ಲೀಡರ್ಶಿಪ್ ಸರಿ ಇಲ್ಲ ಅನ್ನೋದಕ್ಕೆ ಇದೊಂದು ಪಕ್ಕಾ ಡೇಟಾಬೇಸ್ಡ್ ಸಿಗ್ನಲ್. ಸೊ ಇಲ್ಲೇ ಎಂಟ್ರಿ ಆಗೋದು ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಂದ್ರೆ KPIಗಳು. ಇವುಗಳ ಕೆಲಸ ಏನು ಅಂದ್ರೆ ಊಹಾಪೋಹಗಳನ್ನೆಲ್ಲ ಪಕ್ಕಕ್ಕಿಟ್ಟು ಲೀಡರ್ಶಿಪ್ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿದೆ ಅಂತ ಅಳಿಯೋಕೆ ಕ್ಲಿಯರ್ ಆದ ಡೇಟಾ ಮೇಲೆ ನಿಂತಿರೋ ಟೂಲ್ಸ್ ಕೊಡುತ್ತೆ. ಓಕೆ, ಹಾಗಾದ್ರೆ ಇವತ್ತು ನಾವು ಏನ್ ನೋಡ್ತೀವಿ? ಮೊದಲಿಗೆ ಇವತ್ತಿನ ಪರ್ಫಾರ್ಮೆನ್ಸ್ ಅಳೆಯೋದು ಹೇಗೆ ಅಂತ ನೋಡೋಣ. ಆಮೇಲೆ ನಾಳಿನ ಲೀಡರ್ಗಳನ್ನ ಹೇಗೆ ಡೆವಲಪ್ ಮಾಡೋದು, ಇದರಿಂದ ಬಿಸ್ನೆಸ್ಸಿಗೆ ಆಗೋ ಪರಿಣಾಮ ಏನು ಮತ್ತೆ ಇದನ್ನ ಒಂದು ಸಿಸ್ಟಮ್ ಆಗಿ ಹೇಗೆ ತರೋದು ಅಂತ ತಿಳ್ಕೊಳ್ಳೋಣ. ಸರಿ, ಮೊದಲನೇ ಭಾಗಕ್ಕೆ ಬರೋಣ. ಈಗಿನ ಪರಿಸ್ಥಿತಿಗೆ ಫೋಕಸ್ ಮಾಡೋಣ. ಒಬ್ಬ ಲೀಡರ್ ಸದ್ಯಕ್ಕೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಅವರ ಟೀಮ್ ಮೇಲೆ ತಕ್ಷಣಕ್ಕೆ ಏನ್ ಇಂಪ್ಯಾಕ್ಟ್ ಆಗ್ತಿದೆ, ಇದನ್ನ ಅಳೆಯೋ KPIಗಳನ್ನ ನೋಡೋಣ ಬನ್ನಿ. ಕೆಲವು ಬೇಸಿಕ್ KPIಗಳನ್ನ ನೋಡೋಣ. ಮೊದಲನೆಯದು ಲೀಡರ್ಶಿಪ್ ರಿಟೆನ್ಷನ್, ಅಂದ್ರೆ ಟ್ಯಾಲೆಂಟೆಡ್ ಜನರನ್ನ ಕಂಪನಿಯಲ್ಲೇ ಉಳಿಸ್ಕೊಳ್ಳೋ ಸಾಮರ್ಥ್ಯ. ಇದು ತುಂಬಾನೇ ಮುಖ್ಯ, ಯಾಕಂದ್ರೆ ಒಬ್ಬ ಒಳ್ಳೆ ಎಂಪ್ಲಾಯಿ ಕಂಪನಿ ಬಿಟ್ರೆ ಅದು ಬರೀ ಒಬ್ಬ ವ್ಯಕ್ತಿಯ ನಷ್ಟ ಅಲ್ಲ, ಕಂಪನಿಯ ನಾಲೆಡ್ಜ್ ಮತ್ತು ಫ್ಯೂಚರ್ಗೂ ದೊಡ್ಡ ಪೆಟ್ಟು. ಅದೇ ರೀತಿ ಕಮ್ಯುನಿಕೇಷನ್ ಇಂಡೆಕ್ಸ್ ಮತ್ತು ಟೀಮ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಕೂಡ ಅವರ ಮಾತಾಡೋ ಸ್ಕಿಲ್ಸ್ ಮತ್ತು ಟೀಮ್ನ ಪ್ರೊಡಕ್ಟಿವಿಟಿಯನ್ನ ಕ್ಲಿಯರ್ ಆಗಿ ತೋರಿಸುತ್ತೆ. ಎಂಪ್ಲಾಯಿ ಎಂಗೇಜ್ಮೆಂಟ್ ಇದು ತುಂಬಾ ಪವರ್ಫುಲ್ ಮೆಟ್ರಿಕ್, ಯಾಕಂದ್ರೆ ಒಬ್ಬ ಲೀಡರ್ ತನ್ನ ಟೀಮ್ಗೆ ಎಷ್ಟು ಮೋಟಿವೇಶನ್ ಕೊಡ್ತಾರೆ ಅನ್ನೋದನ್ನ ಇದು ಡೈರೆಕ್ಟ್ ಆಗಿ ಅಳೆಯುತ್ತೆ. ಈಗ ನೋಡಿ, 75% ಎಂಪ್ಲಾಯೀಸ್ ತಮ್ಮ ಕೆಲಸದಲ್ಲಿ ಪೂರ್ತಿಯಾಗಿ ತೊಡಗಿಸಿಕೊಂಡಿದ್ದಾರೆ ಅಂದ್ರೆ ಅದರ ಅರ್ಥ ಏನು? ಅದು ಒಳ್ಳೆ ಲೀಡರ್ಶಿಪ್ನ ನೇರ ರಿಸಲ್ಟ್ ಅಂತಾನೆ ಹೇಳ್ಬೋದು. ಸರಿ, ಇವತ್ತಿನ ಪರ್ಫಾರ್ಮೆನ್ಸ್ ಬಗ್ಗೆ ನೋಡಿದ್ವಿ. ಆದ್ರೆ ಫ್ಯೂಚರ್ ಕತೆ ಏನು? ಒಬ್ಬ ಲೀಡರ್ ಬೆಳೆಯೋಕ್ ರೆಡಿ ಇದ್ದಾರಾ? ಇನ್ನೂ ಹೆಚ್ಚಿನ ಜವಾಬ್ದಾರಿ ತಗೊಳ್ಳೋಕೆ ಸಿದ್ಧರಾಗಿದ್ದಾರಾ? ಬನ್ನಿ ಈಗ ಅವರ ಬೆಳವಣಿಗೆ ನಡೆಯೋ KPIಗಳ ಬಗ್ಗೆ ನೋಡೋಣ. ಲಾಂಗ್ ಟರ್ಮ್ ಸಕ್ಸಸ್ಗೆ ಕಲಿಯೋಕೆ ರೆಡಿ ಇರೋದು ತುಂಬಾ ಮುಖ್ಯ. ಲರ್ನಿಂಗ್ ಅಜಿಲಿಟಿ ಅಂತ ಒಂದು ಮೆಟ್ರಿಕ್ ಇದೆ. ಅಂದ್ರೆ ಒಬ್ಬ ಲೀಡರ್ ಹೊಸ ಚಾಲೆಂಜ್ಗಳಿಗೆ ಎಷ್ಟು ಬೇಗ ಅಡಾಪ್ಟ್ ಆಗ್ತಾರೆ ಅನ್ನೋದು. ಅದೇ ರೀತಿ ಲೀಡರ್ಶಿಪ್ ಕಾಂಪಿಟೆನ್ಸಿ ಇಂಪ್ರೂವ್ಮೆಂಟ್ ಅನ್ನೋದು ಅವರ ಸ್ಕಿಲ್ಸ್ ಎಷ್ಟು ಬೆಳೆದಿದೆ ಅಂತ ನೇರವಾಗಿ ತೋರಿಸುತ್ತೆ. ಇದು ಅವರ ಫ್ಯೂಚರ್ ಪೊಟೆನ್ಷಿಯಲ್ನ ಒಂದು ದೊಡ್ಡ ಸಿಗ್ನಲ್. ಈಗ ಸಕ್ಸೆಷನ್ ಕವರೇಜ್ ಬಗ್ಗೆ ಮಾತಾಡೋಣ. ಇದೊಂದು ನಂಬರ್ ಅಷ್ಟೇ ಅಲ್ಲ, ಇದು ನಮ್ಮ ಕಂಪನಿ ಭವಿಷ್ಯದ ಹೆಲ್ತ್ ರಿಪೋರ್ಟ್ ಇದ್ದ ಹಾಗೆ. ನಮ್ಮ ಕಂಪನಿಲಿರೋ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಮುಂದೆ ಆ ಜಾಗವನ್ನ ತುಂಬೋಕೆ ಎಷ್ಟು ಜನ ರೆಡಿ ಇದ್ದಾರೆ, ಈ ಪರ್ಸೆಂಟೇಜ್ ಇದೆಯಲ್ಲ, ಇದು ನಮ್ಮ ಕಂಪನಿ ಫ್ಯೂಚರ್ ಎಷ್ಟು ಸ್ಟೇಬಲ್ ಆಗಿದೆ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಇಲ್ಲಿಯವರೆಗೂ ನಾವು ಲೀಡರ್ ಬಗ್ಗೆ ಮಾತಾಡಿದ್ವಿ, ಟೀಮ್ ಬಗ್ಗೆ ಮಾತಾಡಿದ್ವಿ. ಈಗ ಫೈನಲ್ ಮತ್ತು ಅತಿ ಮುಖ್ಯವಾದ ಪ್ರಶ್ನೆ, ಒಂದು ಒಳ್ಳೆ ಲೀಡರ್ಶಿಪ್ ಕಂಪನಿ ಬಾಟಮ್ ಲೈನ್ಗೆ ಅಂದ್ರೆ ಪ್ರಾಫಿಟ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ? ಕನೆಕ್ಷನ್ ಏನು? ನೋಡಿ, ಒಂದು ಸ್ಟ್ರಾಂಗ್ ಲೀಡರ್ಶಿಪ್ ಅಂದ್ರೆ ಅದು ಬರೀ ಒಂದು ಗೋಲ್ ಅಲ್ಲ, ಅದೊಂದು ಸ್ಟ್ರಾಟಜಿಕ್ ಅಸೆಟ್. ಅಂದ್ರೆ ಅದಕ್ಕೊಂದು ಅಳಿಯಬಹುದಾದ ಫಿನಾನ್ಷಿಯಲ್ ಇಂಪ್ಯಾಕ್ಟ್ ಇದೆ. ಒಳ್ಳೆ ಲೀಡರ್ಶಿಪ್ ಅಂದ್ರೆ ಬರೀ ಎಂಪ್ಲಾಯೀಸ್ನ ಖುಷಿಯಾಗಿಡೋದಷ್ಟೇ ಅಲ್ಲ, ಅದು ಕಂಪನಿಯ ಪ್ರಾಫಿಟ್ ಹೆಚ್ಚಿಸುವ ಒಂದು ಇನ್ವೆಸ್ಟ್ಮೆಂಟ್. ಅದು ಹೇಗೆ ಅಂತ ಈಗ ನೋಡೋಣ. ಲೀಡರ್ಶಿಪ್ನ ಫೈನಾನ್ಷಿಯಲ್ ವ್ಯಾಲ್ಯೂ ಅಳೆಯೋ ಕೆಲವು KPIಗಳನ್ನ ನೋಡೋಣ. ಉದಾಹರಣೆಗೆ ಎಂಪ್ಲಾಯ್ ಟರ್ನೋವರ್ ರಿಡಕ್ಷನ್ ಅಂದ್ರೆ ಜನ ಕಂಪನಿ ಬಿಟ್ಟು ಹೋಗೋದು ಕಡಿಮೆ ಆಗೋದು. ಯೋಚನೆ ಮಾಡಿ, ಒಬ್ಬ ಒಳ್ಳೆ ಲೀಡರ್ ತನ್ನ ಟೀಮ್ನ ಉಳಿಸ್ಕೊಂಡ್ರೆ ಕಂಪನಿಗೆ ಹೊಸಬ್ರನ್ನ ಹೈರ್ ಮಾಡೋದು, ಅವ್ರಿಗೆ ಟ್ರೈನಿಂಗ್ ಕೊಡೋದು, ಈ ಎಲ್ಲಾ ಖರ್ಚಿನಲ್ಲಿ ಲಕ್ಷಾಂತರ ರೂಪಾಯಿ ಉಳಿಯುತ್ತೆ. ಇದು ಡೈರೆಕ್ಟ್ ಫೈನಾನ್ಷಿಯಲ್ ಬೆನಿಫಿಟ್ ಅಲ್ವಾ? ಈ ಚಾರ್ಟ್ ನೋಡಿ, ಇದೊಂದು ಕ್ಲಿಯರ್ ಆದ ಕತೆ ಹೇಳ್ತಿದೆ. ಲೀಡರ್ಶಿಪ್ ಡೆವಲಪ್ಮೆಂಟ್ ಮೇಲೆ ಇನ್ವೆಸ್ಟ್ ಮಾಡೋ ಪ್ರತಿಯೊಂದು ರೂಪಾಯಿ ಕೂಡ ಹೇಗೆ ಮಲ್ಟಿಪಲ್ ರಿಟರ್ನ್ಸ್ ತಂದುಕೊಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಪ್ರೋಗ್ರಾಮ್ ಕಾಸ್ಟ್ ಅಂದ್ರೆ ನಾವು ಖರ್ಚು ಮಾಡಿದ್ ನೋಡಿ, ಅದಕ್ಕೆ ಹೋಲಿಸಿದ್ರೆ ಬಿಸ್ನೆಸ್ ಇಂಪ್ಯಾಕ್ಟ್ ವ್ಯಾಲ್ಯೂ ಎಷ್ಟೊಂದು ಜಾಸ್ತಿ ಇದೆ. ಸೊ ಲೀಡರ್ಗಳ ಮೇಲೆ ಇನ್ವೆಸ್ಟ್ ಮಾಡೋದು ಖರ್ಚಲ್ಲ, ಅದೊಂದು ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್. ಸರಿ, ನಾವು ಎಷ್ಟೊತ್ತು ನೋಡಿದ KPIಗಳೆಲ್ಲ ಬರೀ ಒಂದು ವಾರ್ಷಿಕ ರಿಪೋರ್ಟಲ್ಲಿಡೋ ನಂಬರ್ಗಳಲ್ಲ. ಹಾಗಾದ್ರೆ ಇದನ್ನು ಒಂದು ಆಕ್ಟಿವ್ ಸಿಸ್ಟಮ್ ಆಗಿ, ಅಂದ್ರೆ ಒಂದು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಸೈಕಲ್ ಆಗಿ ಹೇಗೆ ಬಳಸೋದು?
ನಮ್ಮ ಕೊನೆಯ ಸೆಕ್ಷನ್ನಲ್ಲಿ ಇದನ್ನೇ ಅರ್ಥ ಮಾಡ್ಕೊಳ್ಳೋಣ. ಈ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಸೈಕಲ್ ಕೆಲಸ ಮಾಡೋದು ಹೇಗೆ? ಸ್ಟೆಪ್ 1 ಮೊದಲು ಬೇಕಾದ ಡೇಟಾವೆಲ್ಲ ಕಲೆಕ್ಟ್ ಮಾಡೋದು. ಸ್ಟೆಪ್ 2 ಅದನ್ನ ರೆಗ್ಯುಲರ್ ಆಗಿ ರಿವ್ಯೂ ಮಾಡಿ ಅದರಿಂದ ಏನ್ ಕಲಿಬೋದು ಅಂತ ನೋಡೋದು. ಮತ್ತು ಕೊನೆಯದಾಗಿ ಸ್ಟೆಪ್ 3 ಆ ಕಲಿಕೆಯನ್ನ ಬಳಸಿ ನಮ್ಮ KPIಗಳನ್ನ ಮತ್ತು ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ಇನ್ನೂ ಬೆಟರ್ ಮಾಡೋದು. ಇದು ಒಂದೇ ಸರಿ ಮಾಡಿ ಬಿಡೋ ಕೆಲಸ ಅಲ್ಲ, ಇದು ಒಂದು ನಿರಂತರ ಪ್ರಕ್ರಿಯೆ. ಕೊನೆಯದಾಗಿ ಈ ಒಂದು ಪವರ್ಫುಲ್ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಪ್ರತಿಯೊಂದು ಆರ್ಗನೈಸೇಷನ್ ಕೂಡ ತಮ್ಮನ್ನ ತಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು. ನಮ್ಮ ಲೀಡರ್ಶಿಪ್ KPIಗಳು ಬರೀ ನಂಬರ್ಗಳನ್ನ ಟ್ರ್ಯಾಕ್ ಮಾಡ್ತಿದೆಯಾ ಅಥವಾ ನಿಜವಾಗಿಯೂ ಕಂಪನಿಯ ಕೆಪಾಸಿಟಿ, ಫ್ಯೂಚರ್ ಲೀಡರ್ಶಿಪ್ ಮತ್ತೆ ಬಿಸ್ನೆಸ್ ಇಂಪ್ಯಾಕ್ಟ್ ಅನ್ನ ಅಳತೆ ಮಾಡ್ತಿದೆಯಾ? ಇದರ ಬಗ್ಗೆ ಯೋಚನೆ ಮಾಡಬೇಕಿದೆ.